ಮೇ ಐ ಕಮ್ ಇನ್ ಮೇಡಮ್? ಎಸ್ ಮಿಸ್ಟರ್ ಜಗ್ಗು. ಏನು ಮೇಡಮ್ ನೀವು ಬಂದಿದ್ದೀರಾ ಸರ್ ಇಲ್ಲಿ? ಸರ್ ಇವತ್ತು ಬರಲ್ಲ. ಹೇಳಿ, ಏನು ನಿನ್ನೆ ಫೈಲ್ ಏನೋ ಮೂವ್ ಮಾಡಿಲ್ಲಂತೆ? ಮೇಡಮ್ ನಿನ್ನೆ ತುಂಬ ಕೆಲಸ ಇತ್ತು, ಹಂಗಾಗಿ ಅರ್ಧಂಬರ್ಧ ಮಾಡಿದ್ದೀನಿ. ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ತೊಗೊಂಡು ಬಂದು ಫೈಲ್ ಇಡು. ಸರಿ ಮೇಡಮ್. ಜಗ್ಗು ನಿಂತ್ಕೋ. ಸರ್ ನೀವು ಬಂದಿದ್ದೀರಾ? ಹ್ಞೂ ಜಗ್ಗು, ಮತ್ತೆ ಇವತ್ತೇನು ಫ್ರೀನಾ? ಫ್ರೀನೇ ಸರ್, ಹೇಳಿ. ಇವತ್ತು ನನ್ನ ಮಗಳು ಬರ್ಡೇ, ಮನೆಗೆ ಪಾರ್ಟಿ ಇಟ್ಕೊಂಡಿದ್ದೀವಿ, ಎಲ್ಲರೂ ಬನ್ನಿ. ಹೌದಾ, ಸರಿ ಸರ್ ಬರ್ತೀವಿ. ಆಫೀಸರ್ ಎಲ್ಲರನ್ನೂ ಕರಿತಿದ್ದೀನಿ, ನಿನ್ನೂ ಕರಿತಿದ್ದೀನಿ, ಬಾ ಮನೆಗೆ. ಶೋರ್ ಸರ್. ಏನು ಸರ್ ಇವತ್ತು ಬರ್ಡೇ ಅಂತೆ, ಪಾರ್ಟಿ ಹಂಗಾರೆ ಏನು ಗಿಫ್ಟ್ ತೊಗೊತಿದ್ದೀರಾ? ಪಾರ್ಟಿಗೆ ಹೋಗೋದೇ ಹೆಚ್ಚು, ಏನು ಗಿಫ್ಟ್ ಬೇರೆನಾ ಅವ್ರಿಗೆ? ನಾವೆಲ್ಲರೂ ಸೇರಿ ಗಿಫ್ಟ್ ಕೊಡ್ಬೇಕಂತ ಮಾಡಿದ್ದೀವಿ. ನಿಮ್ಮ ಕಡೆಯಿಂದ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡ್ತೀರಾ? ಕೊಡ್ತೀನಲ್ಲ, ನಾನು ಬರ್ತಿದ್ದೀನಲ್ಲ, ಅದೇ ಕಾಂಟ್ರಿಬ್ಯೂಷನ್. ಹೋಗಿ ಇವ್ರನ್ನ ಕೇಳ್ತಿದ್ದೀರಾ ನೋಡಿ ನೀವು. ಸರ್ ಫೈಲ್ ಕಂಪ್ಲೀಟ್ ಆಗಿದೆ, ತಗೊಳ್ಳಿ. ಇಡಮ್ಮ, ಕೇಳ್ತಾ ಇದ್ರು ಸರ್, ಕೊಡೋಣ. ಅಂತೂ ಇಂತೂ ಇವತ್ತು ಊಟದ ಚಿಂತೆ ಕಡಿಮೆ ಆಗುತ್ತೆ ಇವತ್ತು ನನಗೆ. ಹೋಗಿ ಪಾರ್ಟಿನಲ್ಲಿ ಚೆನ್ನಾಗಿ ತಿಂದು ಇವತ್ತೊಂದಿನ ಫುಲ್ ಮಜಾ ಮಾಡಿ ಬಂದಿರತ್ತು. ಅಲ್ಲ, ಓನರ್ ಕಡೆಯಿಂದ ಹೆಂಗೋ ತಪ್ಪಿಸ್ಕೊಂಡೆ. ಈ ತಿಂಗಳೇನೋ ಮುಂದಕ್ಕೆ ಹೋಯ್ತು, ಮುಂದಿನ ತಿಂಗಳು ಏನು ಮಾಡೋದು? ಏನಾದರೂ ಮಾಡಬೇಕಿನ್ನು. ಏನು ಇಷ್ಟು ಬೇಗ ಪಾರ್ಟಿ ಸ್ಟಾರ್ಟ್ ಆಯ್ತಾ? ನಾನೇ ಬಂದಿದ್ದೆ ಲೇಟಾ? ಒಳಗೋಗಿ ನೋಡೋಣ ನಡಿ. ಓ, ಎಲ್ಲರೂ ಇಲ್ಲೇ ಇದ್ದಾರೆ. ಅಲ್ಲ, ಇಷ್ಟು ಕೊಂಡು ಖರ್ಚು ಮಾಡಿ ಬರ್ಡೇ ಪಾರ್ಟಿ ಮಾಡಿ ಬದಲಿ ನಮಗಂತಾರೆ ಕೊಟ್ಟಿದ್ರೆ ಎಷ್ಟೋ ಯೂಸ್ ಆಗಿತ್ತಲ್ಲ. ಮಿಸ್ಟರ್ ಜಗ್ಗು ಬನ್ನಿ. ಕಾಲಿಲ್ದವ್ರಿಗೆ ಇಷ್ಟು ಕೊಂಡು ಆಸ್ತಿ ಐತಿ, ನಮಗೆಲ್ಲ ಕಾಲಿಲ್ಲವ್ರಿಗೆ ದುಡ್ಕೊಂಡು ತಿನ್ರಪ್ಪ ಅಂತ ಬಿಟ್ಟ. ಎಲ್ಲರೂ ಬಂದಾಯ್ತು, ಕೇಕ್ ಕಟ್ ಮಾಡು. ಅಂತೂ ಇಂತೂ ಮುಗಿತವ ಕೇಕ್ ಕಟ್ಟಿಂಗು. ಊಟ ಹತ್ತೈತೆ, ನಾಡ್ರಿ ಹುಡುಗನಕ್ಕೆ ಹೋಗೋಣ. ಎಲ್ಲರೂ ಊಟ ಮಾಡೇ ಹೋಗ್ಬೇಕು, ಊಟ ರೆಡಿ ಇದೆ ಕ್ಯಾಂಟೀನಲ್ಲಿ. ಅಯ್ಯೋ, ನೀವು ಹೇಳೋದೆಚ್ಚ ನಾವು ಮಾಡೋದೆಚ್ಚ. ನಡ್ರಿ ಊಟವನ್ನು ಬರ್ರಿ ಲಘು ಹೋಗೋಣ, ಬರ್ರಿ ಊಟಕ್ಕೆ. ಇವ್ರು ಸರ್ಗೆ ಇವತ್ತೊಂದಿನ ಊಟ ಉಳಿತೈತೆ ಅನ್ನೋದು. ನಡ್ರಿ ಹೋಗೋಣ. ಏನಿಲ್ಲ, ಬೋರ್ಡ್ ನನಗೆ ಮುಂಚೆ ಹೊಂಟಿಯಲ್ಲ. ಏನು ಸರ್ ಇಷ್ಟೊಂದು ವೆರೈಟಿ ಊಟ ಮಾಡಿಸಿದ್ರೆ? ತಿನ್ರಪ್ಪ ತಿನ್ರಿ, ಚಂದ ತಂಗಿ. ತರಿಸಿ ಇನ್ನೂ ಸ್ವಲ್ಪ. ಸರ್ ನಾವಿನ್ನು ಬರ್ತೀವಿ. ಜಗ್ಗು ನಿನ್ನ ಜೋಡಿ ಮಾತಾಡೋದಿತ್ತು, ಒಂದಿಟ್ಟು ಕುಂತ್ಕೊರೋ. ಹೇಳಿ ಸರ್, ಏನು ಸಮಾಚಾರ? ಏನಿಲ್ಲ, ಅದು ಹೇಳಿ, ಪರವಾಗಿಲ್ಲ ಹೇಳಿ. ನಿನಗೆ ನನ್ನ ಮಗಳ ಬಗ್ಗೆ ಗೊತ್ತೈತಿ, ಆಕೆಗೆ 2 ಕಾಲಿಲ್ಲ ಅಂತ. ಬಟ್ ನಮ್ದು ಇಷ್ಟೊಂದು ಆಸ್ತಿ ಐತಿ, ಅಂತಸ್ತು ಐತಿ, ಎಲ್ಲ ಐತಿ. ಆಕೆಗೆ ಮದುವೆ ಮಾಡ್ಬೇಕಂತ ಮಾಡೀವಿ. ಆದರೆ ಆಸ್ತಿ ಅಂತಸ್ತು ನೋಡಿ ಮದುವೆ ಹಾಕೋನ್ ಬೇಡ. ಸೊ ಅದಕ್ಕೇನು ಮಾಡ್ಬೇಕಂತ ಮಾಡಿರಿ? ಆಕೆ ನಿನ್ನ ಮದುವೆ ಆಗ್ಬೇಕಂತಾಳಪ್ಪ. ಲಡ್ಡು ಬಂದು ಬಾಯಿ ಬಿತ್ತು. ನೀವು ಅಂದ್ರೆ ನಿನ್ನ ಜೋಡಿನ ಮದುವೆ ಮಾಡ್ಬೇಕಂತ ಮಾಡೀವಿ. ನೀ ಹೆಂಗಂತಿ ಹಂಗೆ. 2 ದಿನ ಟೈಮ್ ಕೊಡಿ, ನಾ ಮತ್ತೆ ಮಾತಾಡ್ತೀನಿ. ಸರಿನಪ್ಪ, ಟೈಮ್ ತಗೋ ಮಾತಾಡು. ಸರಿ ಆಗಿದ್ರೆ ನಾ ಬರ್ತೀನಿ. ಹೋಗಿ ಬನ್ನಿ. ಅಲ್ಲ, ಏನು ಮಾಡಲಿ, ಒಂದೇ ಇಡಿಗೆ 2 ಅಕ್ಕಿ ಹೂ ಅನ್ಲ, ಏನು ಮಾಡಲಿ? ಇತ್ತಾಗ ಆಸ್ತಿನೂ ಸಿಗುತ್ತೆ, ಅಧಿಕಾರನೂ ಸಿಗುತ್ತೆ, ಆಮೇಲೆ ಯಾವುದು ಖರ್ಚಿಲ್ಲದೆ ಹೆಣ್ಣು ಸಿಗುತ್ತೆ. ಅವನ ಜೋಡಿ ಮಾತಾಡೋಣ. ಇವತ್ತಂತೂ ಊಟಿಲ್ಲ, ಮಕ್ಕಳು ಅವು ಫೋನ್ ಮಾಡಲಿಲ್ಲ. ನಾನು ನಮ್ಮರಿಂದ ಫೋನ್ ಮಾಡೋಕ್ಕಾಗಲ್ಲ, ರೀಚಾರ್ಜ್ ಮಾಡಿಸಿಲ್ಲ. ಹೆಂಗೆ ಮಾಡಲಿ? ಪಕ್ಕದ ಮನೆ ಆಂಟಿ ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ಬೇಡ, ಓನರ್ ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ಅಲ್ಲ, ಬೆಳಿಗ್ಗೆ ನಾ ಹೇಳಿ ಸುಳ್ಳು ಅಂತ ಸಿಕ್ಕಾಕೊಂಡ್ರೆ ಏನು ಸಿಕ್ಕಾಕೊಳ್ಳೋ ತಗೋ. ಅಷ್ಟೊಂದು ಜಾಣ ಇಲ್ಲ ನಮ್ಮ ಓನರ್.